ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಒಂದ್ಸಲ ನಿಮ್ಮ ಸುಪ್ರೀಂ ಕೋರ್ಟ್ ನಲ್ಲಿ ಕಾವೇರಿ ನ್ಯಾಯಮಂಡಳಿ ನಡೆದಿತ್ತು. ಏನಪ್ಪ ಉತ್ತರ ಕರ್ನಾಟಕದವರು ಹೇಗೆ ನಿಭಾಯಿಸ್ತಾರ ಕಾವೇರಿ ದೊಡ್ಡ ವಿವಾದ. ಅಂತ ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಿತ್ತು. ನಮ್ಮ ಫಾಲಿ ನಾರಿಮನ್ ಅವ್ರಿಗೆ ಸ್ವಲ್ಪ ಏನೇನೋ ನಮ್ಮವ್ರು ಯಾರು ಮಾತಾಡಿಬಿಟ್ಟಿದ್ರು. ಫಾಲಿ ನಾರಿಮನ್ ಅವರು ನಮ್ಮ ಫೈಲ್ ವಾಪಸ್ ಕೊಟ್ಬಿಟ್ಟಿದ್ರು ನಮಗೆ. ನಾನು ಹೋಗಿ ಅವ್ರನ್ನ ಮನವೊಲಿಸಿ ಕೋರ್ಟ್ ತಂದ್ಮೇಲೆ ಇವತ್ತು ಕರ್ಕೊಂಡ್ ಬಂದು ಮನವೊಲಿಸಿ ಇವತ್ತು 192 TMC ತಮಿಳುನಾಡು ಬಿಡಬೇಕಾಗಿತ್ತು ನೀರನ್ನ. ಪ್ರತಿ ಬಿಡುಗುಂದು ಮಾಪನದಲ್ಲಿ ಅದನ್ನ ಇಳಿಸಿ 172 TMC ತಂದು 14.75 TMC ಕಾವೇರಿ ಜಯತರಲಿಕ್ಕೆ ಕಾರಣಕರ್ತರು ನಾವು ಉತ್ತರ ಕರ್ನಾಟಕದವರು. ಅದು ಭೇದ ಭಾವನೆ ನಾವು ಮಾಡೋದಿಲ್ಲ. ಅದೇ ರೀತಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇವತ್ತು ಬಹಳಷ್ಟು ವಿಳಂಬ ಆಗ್ತದ. ಕೃಷ್ಣ ತಿಳ್ಕೊಂಡಾಗ ಮೊನ್ನೆ ಇವತ್ತು ಸುಮಾರು 75,000 ಜನ ರೈತರು ಎಕರೆ ರೈತರಿಗೆ ಭೂಮಿ ಇದೆ, ಅದಕ್ಕೆ ಇವತ್ತು ಕನ್ಸೆಂಟ್ ಆಧಾರಿತ ಒಪ್ಪಿಗೆ ಆಧಾರಿತ ಇವತ್ತು ಪ್ರತಿಯೊಬ್ಬರಿಗೆ 30 ರಿಂದ 40 ಲಕ್ಷ ರೂಪಾಯಿ ಕೊಟ್ಟು ಆಲ್ಮಟ್ಟಿ ಅಣೆಕಟ್ಟವನ್ನ 519ರಿಂದ 524 ಇರಿಸಲಿಕ್ಕೆ ಒಂದು ತಡೆ ಹೆಜ್ಜೆಯನ್ನಿಟ್ಟಂತವ್ರು ಇವತ್ತು ಅವರು ಹಳೆ ಮೈಸೂರು ಭಾಗದವರು. ಆದ್ರೆ ಇವತ್ತು ನಮ್ಮ ಹಿರಿಯರ ಕಂಡಂತ ಕನಸು ಏನಿದೆ, ಇವತ್ತು ಬಹಳಷ್ಟು ಶ್ರಮ ಆಗಿದೆ, ಪರಿಶ್ರಮ ಆಗಿದೆ. ಇವತ್ತು ಬಹಳಷ್ಟು ನಮ್ಮ ಹಿರಿಯರು ಇವತ್ತು ಕರ್ನಾಟಕ ರಾಜ್ಯ ಈ ರಾಜ್ಯ ಸ್ಥಾಪನೆ ಆಗ್ಲಿಕ್ಕೆ ಇವತ್ತು ಸಹ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಬಹಳಷ್ಟು ತ್ಯಾಗ ಪರಿಶ್ರಮದಿಂದ ಇದೆ. ಇವತ್ತು ನಾವೆಲ್ಲರೂ ಕೂಡಿ ನಮ್ಮ ಹಿರಿಯರ ಆಶಯಗಳೇನಿದ್ದಾವೆ, ರಾಷ್ಟ್ರ ಕುವೆಂಪು ಅವರು ಏನು ಒಂದು ಅತ್ಯಂತ ಶ್ರೇಷ್ಠವಾದಂತ ಒಂದು ಇವತ್ತು ನಮ್ಮ ನಾಡಗೀತೆಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸವನ್ನ ಹೇಳ್ತದೆ, ಸಂಸ್ಕೃತಿಯನ್ನು ಹೇಳ್ತದೆ. ನಮ್ಮ ಆಡು ಭಾಷೆ ಎಲ್ಲವನ್ನು ಕೂಡ ಇವತ್ತು ಸಹ ಒಳಗೊಂಡಂತ ಒಂದು ಶ್ರೇಷ್ಠ ನಾಡಗೀತೆ ಬಹುಶಃ ನಾವು ಎಲ್ಲಿ ಪ್ರಪಂಚದಲ್ಲಿ ಎಲ್ಲಿನೂ ಕೂಡ ಕಾಣಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ಒಂದು ನಾಡಗೀತೆಯ 100 ವರ್ಷದ ಸಂಭ್ರಮವನ್ನ ಇವತ್ತು ಸಹ ತಾವೆಲ್ಲರೂ ಕೂಡ ಯುವಕರು ತಾವೆಲ್ಲರೂ ಕೂಡ್ಕೊಂಡು ಇಂತಹ ಕಾರ್ಯಕ್ರಮ ಸರ್ಕಾರ ಮಾಡುವಂತಹ ಕಾರ್ಯಕ್ರಮವನ್ನ ನೀವು ಮಾಡಿದ್ರಿ, ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ ಮಾತನ್ನು ಹೇಳಿ ಇವತ್ತು ನಮ್ಮ ಹಿರಿಯರ ಆಶಯ ಇವತ್ತು ಈಡೇರಬೇಕು. ಮತ್ತು ವಿಜಯಪುರ ಜಿಲ್ಲೆ ಇವತ್ತು ಹಿಂದೆ ಒಂದು ಕಾಲ ಇತ್ತು, ಬ್ರಿಟಿಷರ ಕಾಲದಲ್ಲಿ ರಾಜಸ್ಥಾನದ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ, ಇದು ವಿಜಯಪುರ, ಎರಡು ತೀವ್ರವಾದಂತಹ ಬರಗಾಲದ ಪ್ರದೇಶಗಳಂತೇಳಿ ಇವತ್ತು ಘೋಷಣೆ ಮಾಡಿದಂತದ್ದು. ಅದಕ್ಕೆ ನಾವು ಈಗಲೂ ಕೂಡ ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತು ನಾವು ಆಂಟಿ ಫೇಮೆನ್ ಸೆಂಟರ್ ಬರಗಾಲ ನಿವಾರಣಾ ಕೇಂದ್ರ ನೋಡ್ತೀವಿ. ಏನೋ ಒಂದು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದಿಂದ 2013-18 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾನು ನೀರಾವರಿ ಸಚಿವರಾಗಿ ಒಂದು ದೊಡ್ಡ ಬದಲಾವಣೆಯನ್ನು ತಂದು ಬರಗಾಲದ ನಾಡು ಇವತ್ತು ಸಹ ಹಸಿರು ನಾಡಾಗಿ ಪರಿವರ್ತನೆ ಆಗ್ತದೆ. ಅಂತರ್ಜಲ ಹೆಚ್ಚಾಗಿದೆ, ಅದು ಮಾಡಬೇಕಾಗಿದ್ದು ಇನ್ನೂ ಬಹಳಷ್ಟು ಇದೆ. ಅದ್ರ ಜೊತೆಗೆ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಏನು ನಮ್ಮ ಅರಣ್ಯ ವಿಸ್ತೀರ್ಣ ಏನಿದೆ, ಫಾರೆಸ್ಟ್ ಕವರ್, ಹಸಿರು ಹೂಡಿಕೆ ಅಂತೀವಿ, ಅದು ಕೇವಲ 0.17 ಇತ್ತು. ಅಂದ್ರೆ 0.17, 0.17 ಅಂದ್ರೆ 1% ಅಲ್ಲ, 0.5% ಅಲ್ಲ, 0.1% ಅಲ್ಲ. ಅದನ್ನು ತಿಳ್ಕೊಂಡು ನಾವು ಈಗ ಕೋಟಿ ವೃಕ್ಷ ಅಭಿಯಾನ ಮಾಡಿದ್ದಾರೆ. ಇವತ್ತು ನಮ್ಮ ಏನಿದೆ ಬಿಜಾಪುರದಲ್ಲಿ ಹಸಿರು ಹೊದಿಕೆ ಏನಿದೆ, ನಮ್ಮ ಫಾರೆಸ್ಟ್ ಕವರು 2.4% ಬಂದಿದೆ. 1.5 ಕೋಟಿ ಗಿಡಗಳನ್ನ ನಾವೆಲ್ಲರೂ ಕೂಡಿ ಇವತ್ತು ನಟ್ಟಿದ್ದೀರಿ. ಇವತ್ತು ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಇವತ್ತು ನಮ್ಮ ವಿಜಯಪುರ ಜಿಲ್ಲೆ ನೀರಿನ ಬಗ್ಗೆ, ಇವತ್ತು ನಮ್ಮ ಹಸಿರುಕರಣ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ ಜಗತ್ತಿನ ಶ್ರೇಷ್ಠ ಪತ್ರಿಕೆ ಮುಖಪುಟದಲ್ಲಿ ಮತ್ತು ಮಧ್ಯಪುಟ ಏನಿದೆ ಸಂಪೂರ್ಣವಾದ ಪುಟದಲ್ಲಿ ಇವತ್ತು ಸಹ ನಮ್ಮ ವಿಜಯಪುರ ಜಿಲ್ಲೆ ಬಗ್ಗೆ ಇವತ್ತು ಅಭಿಮಾನದ ಮಾತುಗಳನ್ನ ಹೇಳಿದ ಲೇಖನವನ್ನು ಬರೆದರೆ ಇದಕ್ಕೆ ತಮ್ಮೆಲ್ಲರ ಒಂದು ಇದು ಕಾರಣ ಅಂತ ಮಾತನ್ನ ಸಂದರ್ಭ ಹೇಳಿ ಇವತ್ತು ನಾವೆಲ್ಲರೂ ಕೂಡ ಅದು ಡಿಸೆಂಬರ್ 7ನೇ ತಾರೀಕಿಗೆ ರವಿವಾರಕ್ಕೆ ಇವತ್ತು ಈಗ ಕೂಡಿದ್ರೆ ಎಲ್ಲರೂ ರವಿವಾರ ಡಿಸೆಂಬರ್ 7ನೇ ತಾರೀಕಿಗೆ ಇದು ಒಂದು ಪಕ್ಷಾತೀತವಾದಂತ ಹೋರಾಟ ಇವತ್ತು ನಮ್ಮಲ್ಲಿ ಅಂದವರು ನಡೆದಿರುವಂತದ್ದು ಏನು ಕೋಟಿ ವೃಕ್ಷ ಅಭಿಯಾನ. ವೃಕ್ಷದಾನ ಡಿಸೆಂಬರ್ 7ನೇ ತಾರೀಕಿಗಿದೆ. ನಾವೆಲ್ಲರೂ ರಿಜಿಸ್ಟ್ರೇಷನ್ ಮಾಡಬೇಕು. ಪರಿಸರದ ಕೊಡುಗೆ ಇವತ್ತು ವಿಜಯಪುರ ಜಿಲ್ಲೆಗೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ತಮ್ಮ ಅಂತಿಮ ಒಂದು ಬಿಲ್ ನಲ್ಲಿ ಮೃತ್ಯು ಪತ್ರದಲ್ಲಿ ಏನ್ ಹೇಳಿದ್ರು, ಅವರು ಲಿಂಗಾಯತರಾಗಿ ಇವತ್ತು ನನಗೆ ನಾವು ಸಂಸ್ಕೃತಿಯಲ್ಲಿ ನಾವು ಮಣ್ಣು ಮಾಡ್ತೀವಿ,
ಆದ್ರೆ ಅವ್ರು ಹೇಳಿದ್ರು, ನಾನು ನಿಸರ್ಗದಿಂದ ಬಂದಿದ್ದೀನಿ, ನನಗೆ ಚಿತಾಭಸ್ಮ ಮಾಡ್ಬೇಕು ಅಂತೇಳಿ. ಅಂದ್ರೆ ನನ್ಗೆ ಎಲ್ಲಿ ಸಿದ್ದೇಶ್ವರ ಸ್ವಾಮಿಗೆ ಅವ್ರನ್ನ ಎಲ್ಲಿ ಕಾಣ್ತೀವಿ ನಾವೀಗ? ನಿಸರ್ಗದಲ್ಲಿ ಕಾಣ್ತೀವಿ, ಪ್ರಕೃತಿಯಲ್ಲಿ ಕಾಣ್ತೀವಿ. ಅದಕ್ಕೆ ಅವರ ಹೆಸರ ಮೇಲೆ ಒಂದು ಮಮದಾಪುರದಲ್ಲಿ ಒಂದು ದೊಡ್ಡದಾದ 1600 ಎಕರೆ ಅರಣ್ಯವನ್ನ ಮಾಡ್ತಾ ಇದ್ವಿ. ಇವತ್ತು ಅಗಸ್ತಾ ಫೌಂಡೇಶನ್ ಜೊತೆಗೆ ಅಲ್ಲಿ ಒಂದು ಸೈನ್ಸ್ ಸೆಂಟರ್, ನೇಚರ್ ಸೆಂಟರ್ ಮತ್ತು ಒಂದು ಆಧ್ಯಾತ್ಮಿಕ ಕೇಂದ್ರವನ್ನ ಕೂಡ ಅಭಿವೃದ್ಧಿ ಮಾಡುವಂತಹದ್ದನ್ನ CSR ಅಡಿಯಲ್ಲಿ ಒಂದು ಸಹ ಆ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ. ಅದಕ್ಕೆ ವೃಕ್ಷಾಂತರದಲ್ಲಿ ತಾವು ಭಾಗಿಯಾಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ. ಅದ್ರ ಜೊತೆಗೆ ಈ ನೀರಾವರಿ ಕ್ರಾಂತಿ ಆದ್ಮೇಲೆ ಮೊನ್ನೆ ನಮ್ಮ ಅಕ್ಷಯ ಪಾತ್ರ ಪ್ರಶಾಂತ್ ಪ್ರಕಾಶ್ ಅವ್ರನ್ನ ಕರ್ಕೊಂಡು ಇವತ್ತು ನಾವು ಇಲ್ಲಿ ಕ್ಷೀರ ಕ್ರಾಂತಿನೂ ಆಗ್ಬೇಕು. ಯಾಕೆ ನಮ್ಮ ಪದೇ ಪದೇ ನಾವು ಮಾತನ್ನು ಹೇಳ್ತಿರ್ತೀವಿ. ಹಂಗೆ ಶರದ್ ಪವಾರ್ ಅವ್ರ ಪಕ್ಕದಾಗ ಬಾರಾಮತಿ ನೋಡ್ತೀರಿ ನೀವು. ಬಾರಾಮತಿದಲ್ಲಿ ನೀರಾವರಿ ಆಗಿದೆ, ಇನ್ನೊಂದ್ ಕಡೆ ಇಂಡಸ್ಟ್ರೀಸ್ ಇದಾವ್, ಇವತ್ತು ಡೈರೀಸ್ ಇದಾವ್, ಕ್ಷೀರ ಕ್ರಾಂತಿ ಆಗಿದೆ, ಅದ್ರ ಜೊತೆಗೆ ಫುಡ್ ಪ್ರೊಸೆಸಿಂಗ್ ಆಗಿದಾವೆ. ಈ 4 ಆದ್ರೆ ಇವತ್ತೊಂದು ದಿವಸ ಭಾರತ ದೇಶದಲ್ಲಿ ಈ ಮುಂದೊಂದು ದಿವಸ ಒಬ್ಬರಿಂದ ಆಗೋದಿಲ್ಲ. ಎಲ್ಲರೂ ಕೂಡಿ ನಮ್ಮ ಮುಂದಿನ ಪೀಳಿಗೆ ಎಲ್ಲರೂ ಕೂಡಿ ಮಾಡಿದಾಗ ಭಾರತ ದೇಶದಲ್ಲಿ ಅತ್ಯಂತ ಶ್ರೀಮಂತ ಜಿಲ್ಲೆ ವಿಜಯಪುರ ಜಿಲ್ಲೆ ಆಗ್ತದೆ. ಯಾಕಂದ್ರೆ ನಮ್ಮ ಕೃಷ್ಣ ನ್ಯಾಯಾಧಿಕರಣ ಏನಾಯ್ತು, ಆಲ್ಮಟ್ಟಿ ಅಣೆಕಟ್ಟು ಆಯ್ತು, 2 ಲಕ್ಷ ಎಕರೆ ಭೂಮಿ ಕಳ್ಕೊಂಡ್ವಿ. ಆದ್ರೆ ನಮಗ ಅವಿಭಾಜ್ಯ ಜಿಲ್ಲೆ ವಿಜಯಪುರ ಜಿಲ್ಲೆಯಲ್ಲಿ ನಮಗೆ ನೀರಾವರಿ ಆಗಿದ್ದು 2 ಲಕ್ಷ ಎಕರೆ ಭೂಮಿ ಕಳ್ಕೊಂಡು 75,000 ಎಕರೆ ಮಾತ್ರ. 2ನೇ ತೀರ್ಪಿನಲ್ಲಿ ಏನು 2010 ತೀರ್ಪು ಬಂತು, 13 ಗಂಟೆ ಬಂತು. ಅವಾಗ ನಮ್ಗೆ ವಿಜಯಪುರ ಜಿಲ್ಲೆಗೆ DSP ಸಾಹೇಬ್ 85 TMC. ಮತ್ ನಾ ನೀರಾವರಿ ಆದ್ಮೇಲೆ ಮಂತ್ರಿ ಅಂತ ಸ್ವಲ್ಪ ಸ್ವಾರ್ಥ ಇರ್ತದೆ. ಅದಕ್ಕೆ ಕೂಡಿಸಿ ಒಂದು 100 TMC ಬಹುಶಃ ಭಾರತ ದೇಶದ ಯಾವ ಜಿಲ್ಲೆಯಲ್ಲೂ ಕೂಡ ಒಂದು 100 TMC ಅಷ್ಟು ನೀರು ಸಾಗಿಲ್ಲ. ಅದನ್ನು ಕೂಡ ಮುಂದಿನ ನಿರ್ಮಾಣಗಳು ಮಾಡುವ ಮೂಲಕ ವಿಜಯಪುರ ಜಿಲ್ಲೆ ಇವತ್ತು ಬಸವ ಜನ್ಮಭೂಮಿ, ಇವತ್ತು ಶರಣರ ಭೂಮಿ, ಇದು ಇಲ್ಲಿ ಬಸವಣ್ಣವರು ಹುಟ್ಟಿದಂತ ಭೂಮಿಯಲ್ಲಿ ಒಂದು ಸಹ ಶ್ರೇಷ್ಠವಾದಂತಹ ಜಿಲ್ಲೆ ಆಗ್ತದೆ ಅನ್ನೋ ಮಾತನ್ನ ಹೇಳಿ ಇವತ್ತು ತಾವೆಲ್ಲರೂ ಸರ್ಕಾರ ಮಾಡುವಂತ ಕೆಲಸವನ್ನು ಮತ್ತೊಮ್ಮೆ ಹೇಳ್ತೀವಿ. ಇವತ್ತು ಯುವಕರು ಎಲ್ಲರೂ ಕೂಡ ಸಬರದ ಟೀಮ್ ಎಲ್ಲರೂ ಮಾಡಿದಿರಿ. ಹೃದಯಪೂರ್ವಕವಾದಂತ ಅಭಿನಂದನೆಗಳು ಸಲ್ಲಿಸ್ತೀನಿ. ರಾಷ್ಟ್ರ ಕವಿ ಕುವೆಂಪು ಅವರಿಗೆ ಬಹುಶಃ ನೀವು ಸಲ್ಲಿಸಿದಂತ ಗೌರವ ಬಹಳ ದೊಡ್ಡದು ಅನ್ನೋ ಮಾತನ್ನ ಹೇಳುವ ಮೂಲಕ ಕರ್ನಾಟಕ ಏಕೀಕರಣದ ಕನಸು ಹೊತ್ಕೊಂಡಂತ ನಮ್ಮೆಲ್ಲರ ಹಿರಿಯರ ಆಶಯಗಳನ್ನ, ರಾಷ್ಟ್ರ ಕವಿ ಕುವೆಂಪು ಅವರ ಆಶಯಗಳನ್ನ ನಾವೆಲ್ಲರೂ ಮುಂದುವರಿಸಿಕೊಂಡು ಹೋಗೋಣ ಅನ್ನೋ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ನಾನು ವಂದಿಸಿ ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ತಮ್ಮೆಲ್ಲರಿಗೂ ಕೂಡ ಇವತ್ತು 100 ವರ್ಷದ ಈ ಸಂಭ್ರಮದ ಶುಭಾಶಯಗಳನ್ನ ಕೋರಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.